Hello students, you are watching video session 2 of Principles of Marketing, second semester BCom. In this video, you will be learning on marketing definition and its objectives. ಮಾರಾಟ ಪ್ರಕ್ರಿಯೆ ಅದರ ಅರ್ಥ ವ್ಯಾಖ್ಯಾನ ಮತ್ತು ಉದ್ದೇಶಗಳನ್ನು ನೀವು ಕಲಿತೀರಿ. If you remember, in the previous video session, I have taught you on meaning of market and types of market. ಮಾರುಕಟ್ಟೆ ಮತ್ತು ಅದರ ವಿಧಗಳನ್ನು ಈ ಹಿಂದಿನ ವಿಡಿಯೋದಲ್ಲಿ ನೀವು ಕಲಿತ್ರಿ. ಅದರಲ್ಲಿ ನೀವು ಕನ್ಸ್ಯೂಮರ್ ಮಾರ್ಕೆಟ್ ಆ್ಯಂಡ್ ಇಂಡಸ್ಟ್ರಿಯಲ್ ಮಾರ್ಕೆಟ್, ಗ್ರಾಹಕರ ಮಾರುಕಟ್ಟೆ ಮತ್ತು ಕೈಗಾರಿಕಾ ಮಾರುಕಟ್ಟೆ ಬಗ್ಗೆ ತಿಳ್ಕೊಂಡ್ರಿ. ಟುಡೇ ಯು ವಿಲ್ ಲರ್ನ್ ಆನ್ ಮಾರ್ಕೆಟಿಂಗ್, ಮಾರಾಟ ಪ್ರಕ್ರಿಯೆ, ಇದರ ಅರ್ಥ ಮತ್ತು ವ್ಯಾಖ್ಯಾನವನ್ನು ನಿಮಗೆ ನಾನು ಹೇಳ್ಕೊಡ್ತೀನಿ. ಸೊ ಲೆಟ್ ಅಸ್ ಮೂವ್ ಆನ್. ಈ ಮಾರ್ಕೆಟಿಂಗ್ ಅನ್ನೋ ಪದ ನಿಮಗೇನು ಹೊಸದಲ್ಲ, ನಿಮ್ಮ ಕಿವಿಗೆ ಇದು ಆವಾಗವಾಗ ಬಿದ್ದಿದೆ. ಯು ಆರ್ ಫೆಮಿಲಿಯರ್ ಟು ದಿಸ್ ಟರ್ಮ್ ಮಾರ್ಕೆಟಿಂಗ್. ಇದಕ್ಕೆ ಕಾರಣ ವಿ ಆರ್ ಆಲ್ ಪಾರ್ಟ್ ಆಫ್ ಮಾರ್ಕೆಟಿಂಗ್. ನಾವೆಲ್ಲರೂ ಕೂಡ ಮಾರ್ಕೆಟಿಂಗ್ನ ಒಂದು ಭಾಗ. ನಾವೆಲ್ಲರೂ ಗ್ರಾಹಕರು, ಉತ್ಪನ್ನಗಳನ್ನು ಖರೀದಿ ಮಾಡ್ತೀವಿ. ಅದಲ್ಲದೆ ಈ ಜಾಹೀರಾತು, ಮಾರಾಟ ಪ್ರವರ್ತನೆ ಇವೆಲ್ಲವನ್ನು ನಾವು ನೋಡ್ತೀವಿ, ಕೇಳ್ತೀವಿ. ಹಾಗಾಗಿ ನಮಗಿದೆಲ್ಲ ತುಂಬ ಹತ್ತಿರದ ವಿಷಯ ಆಗಿದೆ. ಸಮಟೈಮ್ಸ್ ವಿ ಆರ್ ಆಲ್ಸೋ ಸೆಲ್ಲರ್ಸ್. ವಿ ಮೇ ಬಿ ಅ ಡಿಸ್ಟ್ರಿಬ್ಯೂಟರ್, ವಿ ಮೇ ಬಿ ಅ ರಿಟೈಲರ್. So we are involved in one or the other activities of marketing. So let us see the meaning of marketing now. Marketing includes all resources and activities that are needed to direct and facilitate flow of goods and services from producer to consumer. So there are mainly two set of people. At one end we have producer and at another end we have consumer. What producer does? He identifies what consumer needs and then he manufactures accordingly and direct the goods and services to the consumers. And those activities which direct and facilitate the flow of goods and services from producer to consumer is called as marketing. ಮಾರುಕಟ್ಟೆಯಲ್ಲಿ ಒಂದು ಕಡೆ ಉತ್ಪಾದಕ ಇದ್ದಾನೆ, ಇನ್ನೊಂದು ಕಡೆ ಗ್ರಾಹಕ ಇದ್ದಾನೆ. ಉತ್ಪಾದಕ ಗ್ರಾಹಕನಿಗೆ ಏನು ಬೇಕು ಅನ್ನೋದನ್ನು ಗುರುತಿಸಿ ಅದಕ್ಕೆ ತಕ್ಕ ಹಾಗೆ ಉತ್ಪಾದಿಸಿ ಅದನ್ನು ಪೂರೈಕೆ ಮಾಡ್ತಾನೆ. ಈ ಪೂರೈಕೆಯಲ್ಲಿ ಆತ ಏನೇನು ಚಟುವಟಿಕೆಗಳನ್ನು ಕೈಗೊಳ್ತಾನೋ ಅವನ್ನು ನಾವು ಮಾರ್ಕೆಟಿಂಗ್ ಅಂತ ಕರೀತೇವೆ. ಸೊ ಉತ್ಪಾದಕರಿಂದ ಗ್ರಾಹಕರವರೆಗೆ ಸರಕು ಮತ್ತು ಸೇವೆಗಳ ಪ್ರವಹಿಸುವಿಕೆ ಮಾಡಲು ಬೇಕಾದ ಎಲ್ಲ ಸಂಪನ್ಮೂಲ ಮತ್ತು ಚಟುವಟಿಕೆಗಳನ್ನು ನಾವು ಮಾರಾಟ ಪ್ರಕ್ರಿಯೆ ಅಂತ ಹೇಳ್ತೇವೆ. That means marketing starts with identifying what consumer needs, then manufacturing accordingly and then supplying it and satisfying the consumers. ಗ್ರಾಹಕರ ಅಗತ್ಯಗಳನ್ನು ಗುರುತಿಸೋದು ಮತ್ತು ಅದನ್ನು ಉತ್ಪಾದಿಸಿ ಅವರಿಗೆ ಪೂರೈಕೆ ಮಾಡಿ ಅವರನ್ನು ಸಂತೃಪ್ತಿಗೊಳಿಸೋದು ಚಟುವಟಿಕೆ ಏನಿದೆ ಇದನ್ನು ನಾವು ಮಾರ್ಕೆಟಿಂಗ್ ಅಂತ ಕರೀತೇವೆ. ಆ್ಯಂಡ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು ನೌ ಇಸ್ ದ ಮಾಡರ್ನ್ ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್. ಆಧುನಿಕ ಮಾರಾಟ ಪ್ರಕ್ರಿಯೆಯ ಪರಿಭಾವನೆ ಮತ್ತು ಅರ್ಥವನ್ನು ನಿಮಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. In other words, marketing refers to all those activities which are continuously done in order to identify the consumer needs, converting those needs into goods and services, creating demand for those goods and services through sales, promotion, advertising, etc., and distributing them through transportation, wholesalers and retailers. That means through the channels of distribution and satisfying the consumers. ಅಂದರೆ ಗ್ರಾಹಕರ ಅವಶ್ಯಕತೆಗಳನ್ನು ಗುರುತಿಸೋದು, ಅದನ್ನು ಸರಕು ಹಾಗೂ ಸೇವೆಗಳನ್ನಾಗಿ ಪರಿವರ್ತನೆ ಮಾಡೋದು, ಅವುಗಳಿಗೆ ಮಾರುಕಟ್ಟೆಯಲ್ಲಿ ಜಾಹೀರಾತು, ಮಾರಾಟ ಪ್ರವರ್ತನೆ ಮೂಲಕ ಬೇಡಿಕೆಯನ್ನು ಸೃಷ್ಟಿಸೋದು, ವಿತರಣಾ ಮಾರ್ಗಗಳ ಮೂಲಕ ಅಂದರೆ ಸಾರಿಗೆ, ಮಧ್ಯವರ್ತಿಗಳು, ಸಗಟು ವ್ಯಾಪಾರಿಗಳು, ಚಿಲ್ಲರೆ ವ್ಯಾಪಾರಿಗಳ ಮೂಲಕ ಅದನ್ನು ಗ್ರಾಹಕರಿಗೆ ಪೂರೈಸಿ ಗ್ರಾಹಕರನ್ನು ಸಂತೃಪ್ತಿಗೊಳಿಸೋದಕ್ಕೆ ಮಾಡುವ ನಿರಂತರ ಚಟುವಟಿಕೆಗಳನ್ನು, ಇಟ್ ಇಸ್ ಕಂಟಿನ್ಯೂಸ್ ಪ್ರೋಸೆಸ್, ಅದನ್ನು ನಾವು ಮಾರ್ಕೆಟಿಂಗ್ ಅಂತ ಕರೀತೇವೆ. ಅಂದರೆ ಇಲ್ಲಿ ಗ್ರಾಹಕನಿಗೆ ಏನು ಬೇಕೋ ಅದನ್ನು ಗುರುತಿಸಿ ಅದನ್ನು ಉತ್ಪಾದಿಸಿ ಪೂರೈಕೆ ಮಾಡೋದು, ಇದೆಲ್ಲದರ ನಡುವೆ ಏನೇನು ಚಟುವಟಿಕೆಗಳಾಗುತ್ತೋ ಅವನ್ನು ನಾವು ಮಾರ್ಕೆಟಿಂಗ್ ಅಂತ ಕರೀತೇವೆ. Therefore, we can say marketing involves business activities like doing market research to identify consumer demand, buying raw materials, fuel, machinery and equipments to manufacture, doing the selling also, assembling those materials, doing transportation to buy the inputs and also to sell the finished and semi-finished product, and fixing the price for the product, doing packaging, labeling, giving description for the product and giving brand name and publishing or giving advertisement to the brand name, then warehousing, because from the time of production to the time of consumption there is a gap, and also during transportation warehousing is required, and distribution through marketing channels, risk taking. So there is a lot of risk involved in marketing actually, because the manufacturer identify consumer demand and manufactures with the intention of earning a certain amount of profit. ಬಟ್ ಗ್ರಾಹಕರ ಅಭಿರುಚಿ ಬದಲಾಗ್ಬೋದು, ಪ್ರತಿಸ್ಪರ್ಧೆ ಇರ್ಬೋದು, ಆರ್ಥಿಕ ಪರಿಸ್ಥಿತಿ ಬದಲಾಗ್ಬೋದು, ಡಿಮಾಂಡ್ ಕುಸಿತ ಆಗ್ಬೋದು. ಹಾಗಾಗಿ ರಿಸ್ಕ್ ಇದೆ, ಅವನು ಅಂದ್ಕೊಂಡಷ್ಟು ಪ್ರಾಫಿಟ್ ಸಿಗದೇ ಇರ್ಬೋದು. ದೆನ್ ಡೂಯಿಂಗ್ ಪ್ರಮೋಷನ್ ಆ್ಯಂಡ್ ಅಡ್ವರ್ಟೈಸಿಂಗ್,
to create awareness and also to attract the consumer to buy the product. These are all done in order to satisfy the consumer demands. ಅಂದರೆ ಗ್ರಾಹಕರ ಅಗತ್ಯಗಳನ್ನು ಅವರನ್ನು ಸಂತೃಪ್ತಿಗೊಳಿಸೋದಕ್ಕಾಗಿ ಮಾಡುವಂಥ ವ್ಯವಹಾರ ಚಟುವಟಿಕೆಗಳು. ಏನೇನು ಚಟುವಟಿಕೆಗಳು ಬರುತ್ತೆ? ಮಾರುಕಟ್ಟೆ ಸಂಶೋಧನೆ, ಸರ್ವೆ ಮಾಡಿ ಗ್ರಾಹಕರಿಗೆ ಏನು ಬೇಕು, ಅವರ ಅವಶ್ಯಕತೆಗಳೇನು ಅಂತ ಗುರುತಿಸೋದು. ನಂತರ ಕೊಳ್ಳುವುದು. ಇಲ್ಲಿ ರಾ ಮೆಟೀರಿಯಲ್ ಅಂದರೆ ಕಚ್ಚಾ ಸಾಮಗ್ರಿಗಳನ್ನು, ಇಂಧನವನ್ನು, ಯಂತ್ರೋಪಕರಣಗಳನ್ನು ಕೊಳ್ಳುವ ಕೆಲಸವನ್ನು ಮಾಡಲಾಗುತ್ತೆ. ನಂತರ ಮಾರಾಟ ಚಟುವಟಿಕೆಗಳು ಬರುತ್ತೆ. ಸಂಗ್ರಹಣೆ, ಈ ಇನ್ಪುಟ್ಗಳು, ಆದಾನಗಳನ್ನು ಸಂಗ್ರಹಣೆ ಮಾಡೋದು. ಸಾರಿಗೆ ವ್ಯವಸ್ಥೆ ಇದರಲ್ಲಿ ಬರುತ್ತೆ. ಬೆಲೆಯನ್ನು ನಿಗದಿ ಮಾಡಬೇಕು. ಪೊಟ್ಟಣ ಕಟ್ಟೋದು, ನಾವು ಇದನ್ನು ಸಂಮಿಷ್ಟನೆ ಅಂತ ಹೇಳ್ತೇವೆ. ಚೀಟಿ ಅಂಟಿಸುವುದು, ಉತ್ಪನ್ನದ ವಿವರಗಳನ್ನು ಚೀಟಿಯಲ್ಲಿ ಅಂಟಿಸುವಂಥದ್ದು. ದಾಸ್ತಾನುಗಾರಿಕೆ, ಉತ್ಪಾದನೆ ಮತ್ತು ಮಾರಾಟದ ಸಮಯದಲ್ಲಿ ಆಗುವಂತಹ ಏನು ಅಂತರ ಇದೆ, ಆ ಅಂತರದಲ್ಲಿ ಉತ್ಪನ್ನವನ್ನು ದಾಸ್ತಾನು ಮಾಡಬೇಕಾಗುತ್ತೆ. ವಿತರಣಾ ಮಾರ್ಗಗಳು, ಸಗಟು ವ್ಯಾಪಾರಿಗಳು, ಚಿಲ್ಲರೆ ವ್ಯಾಪಾರಿಗಳು, ಮಧ್ಯವರ್ತಿಗಳು, ಸಾರಿಗೆ, ಇದರ ಮೂಲಕ ವಿತರಣೆ ಮಾಡೋದು. ನಷ್ಟ ಭಯ ನಿರ್ವಹಣೆ, ಗ್ರಾಹಕನಿಗೆ ಅವನ ಅಭಿರುಚಿಯನ್ನು ಗುರುತಿಸಿ ಉತ್ಪಾದಿಸ್ತಾನೆ, ಬಟ್ ಗ್ರಾಹಕನ ಅಭಿರುಚಿ ಬದಲಾಗ್ಬೋದು. ಡಿಮಾಂಡ್, ಬೇಡಿಕೆ ಕುಸಿಬೋದು, ಪ್ರತಿಸ್ಪರ್ಧೆಯಿಂದಾಗಿ ಬೇಡಿಕೆ ಕುಸಿಬೋದು. ಸೊ ಅವನು ಅಂದ್ಕೊಂಡಷ್ಟು ಲಾಭ ಸಿಗದೇ ಇರಬಹುದು. ಇದರಿಂದಾಗಿ ಏನಾಗುತ್ತೆ, ಆತ ಕೆಲವು ನಷ್ಟವನ್ನು ವ್ಯವಹಾರದಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ. ಹಾಗೆಯೇ ಗ್ರಾಹಕರಿಗೆ ಉತ್ಪನ್ನದ ಬಗ್ಗೆ ತಿಳಿಸೋದಕ್ಕೆ ಮತ್ತು ಅವರನ್ನು ಆಕರ್ಷಣೆ ಮಾಡೋದಕ್ಕೆ ಮಾರಾಟ ಪ್ರವರ್ತನೆ ಮತ್ತು ಜಾಹೀರಾತನ್ನು ಮಾಡಬೇಕಾಗುತ್ತೆ. ಮಾರಾಟ ಪ್ರವರ್ತನೆ ಅಂತ ಹೇಳಿದರೆ ಉದಾಹರಣೆಗೆ ಬೈ ಒನ್ ಗೆಟ್ ಒನ್ ಫ್ರೀ ಅಥವಾ ಸ್ಯಾಂಪಲ್ಗಳನ್ನು ಕೊಡುವಂಥದ್ದು ಅಥವಾ ಡಿಸ್ಕೌಂಟ್ಗಳನ್ನು ಕೊಡುವಂಥದ್ದು. ಜಾಹೀರಾತು ನಿಮಗೆ ಗೊತ್ತಿದೆ. ಸೊ ಇದು ನಾನು ಸಂಕ್ಷಿಪ್ತವಾಗಿ ಏನೇನು ಚಟುವಟಿಕೆಗಳು ಬರುತ್ತೆ ಅಂತ ಹೇಳಿದೆ. ಯಾಕಂದರೆ ನಾನು ಶುರುವಿಂದ ನಿಮಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಇಟ್ ಇನ್ವಾಲ್ವ್ ಸೋ ಮೆನಿ ಆ್ಯಕ್ಟಿವಿಟೀಸ್ ಅಂತ. ಏನು ಆ್ಯಕ್ಟಿವಿಟಿ ಅದು ಅಂದರೆ ಇವು. ಈ ಆ್ಯಕ್ಟಿವಿಟೀಸನ್ನು ನಾವು ಮಾರಾಟ ಪ್ರಕ್ರಿಯೆ ಅಂತ ಕರಿತೇವೆ. ಬಿಕಾಸ್ ಇಟ್ ಇಸ್ ಎ ಪ್ರೋಸೆಸ್, ಇಟ್ ಇಸ್ ಅ ಸಿಸ್ಟಮ್, ಇಟ್ ಇಸ್ ಅ ಕಂಟಿನ್ಯೂಸ್ ಪ್ರೋಸೆಸ್, ನಿರಂತರ ಚಟುವಟಿಕೆ. ವ್ಯಾಖ್ಯಾನ ನೋಡೋಣ. ವ್ಯಾಖ್ಯಾನವನ್ನು ನೀವು ಬೈ ಹಾರ್ಟ್ ಮಾಡಬೇಕಾಗುತ್ತೆ. PC Knight. He has said that it is a system consisting of efforts to identify current and potential needs of the consumers and distributing it to them. ಗ್ರಾಹಕರ ಪ್ರಸ್ತುತ ಮತ್ತು ಭವಿಷ್ಯದ ಅವಶ್ಯಕತೆಗಳೇನು ಅಂತ ಗುರುತಿಸಿ ಅದನ್ನು ಅವರಿಗೆ ವಿತರಣೆ ಮಾಡೋದಕ್ಕೆ ಮಾಡುವಂತಹ ಪ್ರಯತ್ನದ ಎಲ್ಲ ವ್ಯವಸ್ಥೆ ಏನಿದೆ ಅದನ್ನು ಮಾರಾಟ ಪ್ರಕ್ರಿಯೆ ಅಂತ ಅವರು ಹೇಳಿದ್ದಾರೆ. ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಏನು ಹೇಳುತ್ತೆ, ಮಾರ್ಕೆಟಿಂಗ್ ಇಸ್ ಪರ್ಫಾರ್ಮೆನ್ಸ್ ಆಫ್ ಬಿಸ್ನೆಸ್ ಆಕ್ಟಿವಿಟೀಸ್ ದಟ್ ಡೈರೆಕ್ಟ್ ದ ಫ್ಲೋ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫ್ರಮ್ ಪ್ರೊಡ್ಯೂಸರ್ ಟು ಕನ್ಸ್ಯೂಮರ್ಸ್. ದಿಸ್ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್. ಉತ್ಪಾದಕರಿಂದ ಗ್ರಾಹಕರವರೆಗೆ ಸರಕು ಮತ್ತು ಸೇವೆಗಳ ಪ್ರವಹಿಸುವಿಕೆ ಮಾಡಲು ಬೇಕಾದ ಎಲ್ಲ ವ್ಯವಹಾರ ಚಟುವಟಿಕೆಗಳೇನಿದೆ ಅದನ್ನು ಮಾರ್ಕೆಟಿಂಗ್ ಅಂತ ಅವರು ಕರೆದಿದ್ದಾರೆ. WJ ಸ್ಟ್ಯಾಂಟನ್ ಅವ್ರು ಹೇಳ್ತಾರೆ, ಮಾರ್ಕೆಟಿಂಗ್ ಇಸ್ ದ ಟೋಟಲ್ ಸಿಸ್ಟಮ್ ಆಫ್ ಇಂಟರಾಕ್ಟಿಂಗ್ ಬಿಸ್ನೆಸ್ ಆಕ್ಟಿವಿಟೀಸ್ ಡಿಸೈನ್ ಟು ಪ್ಲಾನ್, ಪ್ರೈಸ್, ಪ್ರಮೋಟ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ವಾಂಟ್ ಸ್ಯಾಟಿಸ್ಫೈಯಿಂಗ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಟು ಪ್ರೆಸೆಂಟ್ ಆ್ಯಂಡ್ ಪೊಟೆನ್ಷಿಯಲ್ ಕನ್ಸ್ಯೂಮರ್ಸ್. ಪ್ರಸ್ತುತ ಮತ್ತು ಭವಿಷ್ಯದ ಗ್ರಾಹಕರ ಬಯಕೆಗಳನ್ನು ತೃಪ್ತಿಪಡಿಸೋದಕ್ಕೆ ಬೇಕಾಗುವ ಉತ್ಪನ್ನಗಳನ್ನು ಯೋಜನೆ ಮಾಡುವ, ಬೆಲೆ ನಿಗದಿ ಮಾಡುವ, ಪ್ರವರ್ತನೆ ಮತ್ತು ವಿತರಣೆ ಮಾಡುವ ಎಲ್ಲ ವ್ಯವಹಾರ ಚಟುವಟಿಕೆಗಳ ವ್ಯವಸ್ಥೆಯನ್ನು ಸ್ಟ್ಯಾಂಟನ್ ಅವರು ಮಾರ್ಕೆಟಿಂಗ್ ಅಂತ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಈಗ ನಾವು ಆಬ್ಜೆಕ್ಟಿವ್ಸ್ ಆಫ್ ಮಾರ್ಕೆಟಿಂಗ್ ನೋಡೋಣ. ಯಾಕೆ ಮಾರ್ಕೆಟಿಂಗ್ ಮಾಡ್ತಾರೆ, ಉದ್ದೇಶ ಏನು? ದೇರ್ ಆರ್ 2 ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ ಇನ್ ಮಾರ್ಕೆಟ್. ಒನ್ ಇಸ್ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಅನದರ್ ಒನ್ ಇಸ್ ಮ್ಯಾಕ್ಸಿಮೈಸಿಂಗ್ ಪ್ರಾಫಿಟ್ ಟು ದಿ ಬಿಸ್ನೆಸ್. ಗ್ರಾಹಕರನ್ನು ಸಂತೃಪ್ತಿಗೊಳಿಸೋದು ಮತ್ತು ವ್ಯವಹಾರ ಸಂಸ್ಥೆಗೆ ಗರಿಷ್ಠ ಲಾಭವನ್ನು ಗಳಿಸೋದು ಮಾರ್ಕೆಟಿಂಗ್ನ ಉದ್ದೇಶ. ಇದಲ್ಲದೇ ಮಾರ್ಕೆಟಿಂಗಲ್ಲಿ ಇನ್ನೂ ಹಲವಾರು ಉದ್ದೇಶಗಳಿದೆ. ಇದು ಪ್ರೈಮರಿ ಆಬ್ಜೆಕ್ಟಿವ್ ನಾನು ಹೇಳಿದ್ದು. ಆ್ಯಂಡ್ ದೇರ್ ಆರ್ ಸೋ ಮೆನಿ ಅದರ್ ಆಬ್ಜೆಕ್ಟಿವ್ಸ್ ಇನ್ವಾಲ್ವ್ಡ್ ಇನ್ ಇಟ್. ಸೊ ಅದನ್ನು ಕೂಡ ನಾವು ಕಲಿಯೋಣ. ಬಿಫೋರ್ ಮೂವಿಂಗ್ ಟುವರ್ಡ್ಸ್ ಆಬ್ಜೆಕ್ಟಿವ್ಸ್ ಆಫ್ ಮಾರ್ಕೆಟಿಂಗ್, ನೀವು ಮಾರ್ಕೆಟಿಂಗ್ ಅಂದರೆ ಏನು ಅನ್ನೋದನ್ನು ಈ ಒಂದು ಚಾರ್ಟಲ್ಲಿ ನೋಡ್ಕೊಳ್ಳಿ. ದಿಸ್ ವಿಲ್ ಹೆಲ್ಪ್ ಯು ಟು ಲರ್ನ್ ಫರ್ದರ್, ಬಿಕಾಸ್ ಇದು ನಿಮ್ಮ ಸಬ್ಜೆಕ್ಟದು ಬೇಸೇ ಇದು. ಸೊ ಮಾರ್ಕೆಟಿಂಗಲ್ಲಿ ಫಸ್ಟ್ ಆಗಲೇ ಹೇಳಿದೆ, ಐಡೆಂಟಿಫೈಯಿಂಗ್ ಕನ್ಸ್ಯೂಮರ್ ನೀಡ್ಸ್ ಆ್ಯಂಡ್ ವಾಂಟ್ಸ್. ಉತ್ಪಾದಕ ಗ್ರಾಹಕರಿಗೆ ಏನು ಬೇಕು ಅನ್ನೋದನ್ನು ಗುರುತಿಸ್ತಾನೆ, ಸರ್ವೆ ಮಾಡ್ತಾನೆ, ಮಾರ್ಕೆಟ್ ರಿಸರ್ಚ್ ಮಾಡ್ತಾನೆ. ಬೇಸ್ಡ್ ಆನ್ ದಟ್ ಹಿ ವಿಲ್ ಐಡೆಂಟಿಫೈ ವಾಟ್ ಕನ್ಸ್ಯೂಮರ್ ನೀಡ್ಸ್. ದೆನ್ ಹಿ ಕನ್ವರ್ಟ್ ದೋಸ್ ನೀಡ್ಸ್ ಆ್ಯಂಡ್ ವಾಂಟ್ಸ್ ಇಂಟು ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್. ಗ್ರಾಹಕನ ಅವಶ್ಯಕತೆಗಳು, ಅಗತ್ಯಗಳು, ಬೇಡಿಕೆಗಳೇನಿದೆ ಅದನ್ನು ಉತ್ಪನ್ನಗಳನ್ನಾಗಿ, ಸೇವೆಗಳನ್ನಾಗಿ ತಯಾರು ಮಾಡ್ತಾನೆ. ಹಿ ಮ್ಯಾನುಫ್ಯಾಕ್ಚರ್ಸ್ ಇಟ್. ನಂತರ he moves those product and services to the ultimate consumers. ಗ್ರಾಹಕರಿಗೆ ಅದು ತಲುಪುವ ಹಾಗೆ ವಿತರಣೆಯನ್ನು, ಪೂರೈಕೆಯ ಚಟುವಟಿಕೆಗಳನ್ನು ಆತ ಮಾಡ್ತಾನೆ. ಗ್ರಾಹಕರಿಗೆ ಅದನ್ನು ಪೂರೈಸಿದಷ್ಟಕ್ಕೆ ಮಾರ್ಕೆಟಿಂಗ್ ಮುಗ್ದೋಗೋದಿಲ್ಲ. ಹಿ ಟೇಕ್ಸ್ ದ ಫೀಡ್ಬ್ಯಾಕ್. ಗ್ರಾಹಕರ ಪ್ರತಿಕ್ರಿಯೆಯನ್ನು ತಗೊಳ್ತಾನೆ. ಯಾಕೆ ಪ್ರತಿಕ್ರಿಯೆ ತಗೊಳ್ತಾನೆ? ಟು ಇಂಪ್ರೂವ್ ದ ಪ್ರಾಡಕ್ಟ್, ಟು ಡೆವಲಪ್ ದ ಪ್ರಾಡಕ್ಟ್.
ಉತ್ಪನ್ನದ ಗುಣಮಟ್ಟದಲ್ಲಿ ಬದಲಾವಣೆಗಳನ್ನು ಮಾಡೋದಕ್ಕೆ, ಅಭಿವೃದ್ಧಿಯನ್ನು ಪಡಿಸೋದಕ್ಕೆ ಆತ ಫೀಡ್ಬ್ಯಾಕನ್ನು ತೊಗೊಳ್ತಾನೆ. ನೀವೇ ನೋಡಿದ್ದೀರ, ಪ್ರಾಡಕ್ಟ್ ಪ್ಯಾಕೇಜ್ ಹಿಂದ್ಗಡೆ ಟೋಲ್ ಫ್ರೀ ನಂಬರ್ ಅಂತಿರುತ್ತೆ, ಕಸ್ಟಮರ್ ಫೀಡ್ಬ್ಯಾಕ್ ಕೊಡಿ ಅಂತ ಒಂದು ನಂಬರನ್ನು ಕೊಟ್ಟಿರ್ತಾರೆ. ನಿಮಗೆ ಅದು ಪ್ರಾಡಕ್ಟಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಬೇಕಾದರೆ, ಇಷ್ಟ ಆಗದೇ ಇದ್ದರೆ ನೀವು ಆ ನಂಬರ್ಗೆ ಮೆಸೇಜನ್ನು ಅಥವಾ ಕಾಲನ್ನು ಮಾಡಿ ಇನ್ಫಾರ್ಮೇಷನನ್ನು ಕೊಡ್ಬೋದು. ಯಾಕೆ ಇದನ್ನು ಉತ್ಪಾದಕ ಮಾಡ್ತಾನೆ ಅಂದರೆ, ಟು ನೋ ವೆದರ್ ಕನ್ಸ್ಯೂಮರ್ ಇಸ್ ಹ್ಯಾಪಿ ವಿತ್ ದ ಪ್ರಾಡಕ್ಟ್, ಅವ್ನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ ಅಂತ ನೋಡೋದು. ಇಲ್ಲದೇ ಇದ್ದರೆ ಮಾರ್ಕೆಟಿಂಗ್ ಮಾಡೋಕ್ಕಾಗೋದಿಲ್ಲ. ಇವತ್ತೇನೋ ಪ್ರಾಡಕ್ಟ್ ತೊಗೋತಾನೆ ಗ್ರಾಹಕ, ಭವಿಷ್ಯದಲ್ಲಿ ಪುನಃ ಖರೀದಿ ಮಾಡೋ ಗ್ಯಾರಂಟಿ ಇರೋದಿಲ್ಲ. ಅದಕ್ಕೆ ಅವನೇನು ಮಾಡ್ತಾನೆ, ಗ್ರಾಹಕನಿಗೆ ಸಂತೃಪ್ತಿ ಆಗುವಾಗೆ ನೋಡ್ಕೋಬೇಕು. ಅವ್ನಿಗೆ ಇಷ್ಟ ಆಗಿಲ್ಲ ಅಂದರೆ ಹೇಳು, ವಾಟ್ ಈಸ್ ಯುವರ್ ಕಂಪ್ಲೇಂಟ್, ಯು ಟೆಲ್ ಮಿ ಅಂತ ಹೇಳ್ತಾನೆ. ನೀವು ಹೇಳಿದಾಗ ಆತ ಅದನ್ನು, ನಿಮ್ಮ ಪ್ರತಿಕ್ರಿಯೆಯನ್ನು, ನಿಮ್ಮ ಸಲಹೆಗಳನ್ನು ಬಳಸ್ಕೊಂಡು ಉತ್ಪನ್ನದಲ್ಲಿ ಮಾರ್ಪಾಡು ಮಾಡ್ತಾನೆ. ಅದು ಬೆಲೆ ಇರ್ಬೋದು, ಗುಣಮಟ್ಟ ಇರ್ಬೋದು, ಇಂಗ್ರೀಡಿಯೆಂಟ್, ಅದಕ್ಕೆ ಬಳಸಿರುವಂಥ ಮೆಟೀರಿಯಲ್ಗಳಿರ್ಬೋದು, ಪ್ಯಾಕೇಜಿಂಗ್ ಇರ್ಬೋದು, ನಿಮ್ಗೆ ಏನು ಇಷ್ಟ ಆಗಿಲ್ಲ ಅದರಲ್ಲಿ ಬದಲಾವಣೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಮಾರ್ಕೆಟಿಂಗ್ ಇಸ್ ಅ ಕಂಟಿನ್ಯೂಸ್ ಪ್ರೋಸೆಸ್ ವೇರ್ ಬೇಸ್ಡ್ ಆನ್ ದ ಕನ್ಸ್ಯೂಮರ್ ಫೀಡ್ಬ್ಯಾಕ್ manufacturer keep on changing the product and try to see that consumer gets ultimate satisfaction. So this is what marketing is. ಈಗ ಆಬ್ಜೆಕ್ಟಿವ್ಸನ್ನು ನೋಡೋಣ. ಸುಮ್ಮನೆ ಒಂದು ಚಾರ್ಟಲ್ಲಿ ಚಿಕ್ಕದಾಗಿ ಕೊಟ್ಟಿದ್ದೀನಿ, ಇದಾದಮೇಲೆ ಎಕ್ಸ್ಪ್ಲನೇಷನ್ ಇದೆ ನೆಕ್ಸ್ಟ್ ಸ್ಲೈಡಲ್ಲಿ. ಸಂಸ್ಥೆಗೆ ಸುನಾಮವನ್ನು ಸೃಷ್ಟಿಸುವಂಥದ್ದು, ಬಿಲ್ಡಿಂಗ್ ಆರ್ಗನೈಸೇಷನಲ್ ಗುಡ್ ವಿಲ್, ಮಾರ್ಕೆಟಿಂಗ್ ಉದ್ದೇಶ. ಉತ್ಪನ್ನ ಮತ್ತು ಸೇವೆಗಳಿಗೆ ಡಿಮಾಂಡನ್ನು ಕ್ರಿಯೇಟ್ ಮಾಡುವುದು, ಗ್ರಾಹಕರನ್ನು ಸಂತೃಪ್ತಿಗೊಳಿಸೋದು, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಇನ್ಕ್ರೀಸ್ ದ ಸೇಲ್ಸ್ ವಾಲ್ಯೂಮ್ ಅಂದರೆ ಮಾರಾಟವನ್ನು ಹೆಚ್ಚಿಸೋದು. ಎನ್ಶ್ಯೂರ್ ಪ್ರಾಫಿಟಬಿಲಿಟಿ, ಲಾಭವನ್ನು ಹೆಚ್ಚಿಸುವಂತೆ ನೋಡಿಕೊಳ್ಳೋದು. ಎನ್ಹ್ಯಾನ್ಸಿಂಗ್ ಪ್ರಾಡಕ್ಟ್ ಕ್ವಾಲಿಟಿ, ಉತ್ಪನ್ನದ ಗುಣಮಟ್ಟವನ್ನು ಅಭಿವೃದ್ಧಿಪಡಿಸೋದು. ಕ್ರಿಯೇಟಿಂಗ್ ಟೈಮ್ ಆ್ಯಂಡ್ ಪ್ಲೇಸ್ ಯುಟಿಲಿಟಿ, ಉತ್ಪನ್ನಕ್ಕೆ ಸಮಯ ಮತ್ತು ಸ್ಥಳದ ತುಷ್ಟಿಗುಣವನ್ನು ಸೃಷ್ಟಿಸೋದು. ದಿಸ್ ಇಸ್ ಪಾಸಿಬಲ್ ಬೈ supplying the product to the consumer at the time when he wants and at the place when he requires. ಅವನಿಗೆ ಬೇಕಾದ ಸ್ಥಳದಲ್ಲಿ ಬೇಕಾದ ಸಮಯದಲ್ಲಿ ಉತ್ಪನ್ನವನ್ನು ಮಾರ್ಕೆಟಿಂಗ್ ಪೂರೈಸೋದ್ರ ಮೂಲಕ ಟೈಮ್ ಮತ್ತು ಪ್ಲೇಸ್ ತುಷ್ಟಿಗುಣ, ಯುಟಿಲಿಟಿಯನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಲೆಟ್ ಅಸ್ ಸಿ ವಾಟ್ ಆರ್ ದೀಸ್ ಆಬ್ಜೆಕ್ಟಿವ್ಸ್. ಫಸ್ಟ್ ಒನ್, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೇನ್ ಇದೆ. ದ ಪ್ರೈಮರಿ ಮೋಟಿವ್ ಆಫ್ ದ ಕಂಪನಿ ಇಸ್ ಟು ಸ್ಯಾಟಿಸ್ಫೈ ದ ನೀಡ್ಸ್ ಆಫ್ ದ ಕಸ್ಟಮರ್ಸ್. ಗ್ರಾಹಕರ ಸಂತೃಪ್ತಿಯನ್ನು ಮಾಡೋದೇ ಮಾರ್ಕೆಟಿಂಗ್ನ ಪ್ರಾಥಮಿಕ ಗುರಿ. ನೆಕ್ಸ್ಟ್, ಐಡೆಂಟಿಫೈಯಿಂಗ್ ಕನ್ಸ್ಯೂಮರ್ ನೀಡ್ಸ್ ಆ್ಯಂಡ್ ಕನ್ವರ್ಟಿಂಗ್ ದೋಸ್ ನೀಡ್ಸ್ ಇಂಟು ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಗ್ರಾಹಕರ ಅಗತ್ಯಗಳನ್ನು ಗುರುತಿಸೋದು, ಅವ್ರಿಗೆ ಏನು ಬೇಕು ಅನ್ನೋದನ್ನು ಮಾರ್ಕೆಟ್ ರಿಸರ್ಚ್ ಮಾಡೋದು, ಸಂಶೋಧನೆ ಮಾಡೋದು ಮೂಲಕ ತಿಳ್ಕೊಳ್ಳೋದು. ನಂತರ ಅವರ ಅಗತ್ಯಕ್ಕೆ ತಕ್ಕ ಹಾಗೆ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವಂಥದ್ದು ಮಾರ್ಕೆಟಿಂಗ್ನ ಉದ್ದೇಶ. ಎನದರ್ ಆಬ್ಜೆಕ್ಟಿವ್ ಇಸ್ ಟು ಅಡ್ಜಸ್ಟ್ ಪ್ರೊಡಕ್ಷನ್ ಟು ಕನ್ಸ್ಯೂಮರ್ ನೀಡ್ಸ್. ಉತ್ಪಾದನೆಯನ್ನು ಗ್ರಾಹಕರ ಅಗತ್ಯದೊಂದಿಗೆ ಸರಿದೂಗಿಸುವುದು. ಇಲ್ಲಿ ಆಧುನಿಕ ಮಾರ್ಕೆಟಿಂಗ್ನಲ್ಲಿ ಉತ್ಪಾದಕ ತನಗೇನು ಬೇಕು ಅದನ್ನು ಉತ್ಪಾದಿಸೋದಿಲ್ಲ, ಗ್ರಾಹಕನಿಗೆ ಏನು ಬೇಕು ಅನ್ನೋದು, ಅದು ಕ್ವಾಂಟಿಟಿ ಇರ್ಬೋದು, ಕ್ವಾಲಿಟಿ ಇರ್ಬೋದು, ಬೆಲೆ ಇರ್ಬೋದು, ಅದಕ್ಕೆ ಮಾರ್ಕೆಟಿಂಗಲ್ಲಿ ಆತ ಬ್ಯಾಲೆನ್ಸನ್ನು ಮಾಡಬೇಕಾಗುತ್ತೆ. ಉತ್ಪಾದನೆಯನ್ನು ಗ್ರಾಹಕರ ಅಗತ್ಯದೊಂದಿಗೆ ಸರಿದೂಗಿಸೋದು. ದೆನ್ ಪ್ರೊವೈಡಿಂಗ್ ಸೊಲ್ಯೂಷನ್ ಟು ಮಾರ್ಕೆಟಿಂಗ್ ಪ್ರಾಬ್ಲಮ್ಸ್ ಬೈ ಸ್ಟಡಿಂಗ್ ದ ಮಾರ್ಕೆಟ್ ಅಪಾರ್ಚುನಿಟೀಸ್ ಆ್ಯಂಡ್ ಚಾಲೆಂಜಸ್. ಮಾರುಕಟ್ಟೆಯಲ್ಲಿ ಅವಕಾಶಗಳಿರುತ್ತೆ, ಸಮಸ್ಯೆಗಳಿರುತ್ತೆ, ಅದನ್ನು ಅಧ್ಯಯನ ಮಾಡಿ ಆತ ಪರಿಹಾರವನ್ನು ಒದಗಿಸಬೇಕಾಗುತ್ತೆ. there are so many challenges that come in the market. For example, ಪ್ರತಿಸ್ಪರ್ಧಿಗಳ ಒಂದು ಚಾಲೆಂಜ್ ಇರ್ಬೋದು, ಬಿಕಾಸ್ ದೇ ಕೀಪ್ ಚೇಂಜಿಂಗ್ ದ ಪ್ರೈಸ್ ಆ್ಯಂಡ್ ಕ್ವಾಲಿಟಿ. ದೆನ್ ಯು ಹ್ಯಾವ್ ಟು ಮೇಕ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಟು ಫೇಸ್ ದಿಸ್ ಕಾಂಪಿಟೇಷನ್. ಆ್ಯಂಡ್ ದೇರ್ ಮೇ ಬಿ ಚೇಂಜ್ ಇನ್ ದ ಕನ್ಸ್ಯೂಮರ್ ಡಿಮ್ಯಾಂಡ್. ಇವತ್ತೇನೋ ಕೇಳ್ತಾರೆ, ನಾಳೆ ಇನ್ನೇನೋ ಇಷ್ಟಪಡ್ತಾರೆ ಗ್ರಾಹಕರು. ನೀವು ಅವ್ರ ಇಷ್ಟ ಪ್ರಕಾರ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟಿಂಗ್ ಹೋಗೋಷ್ಟರಲ್ಲಿ ಅವ್ರ ಅಭಿರುಚಿ ಬದಲಾಗ್ಬಿಟ್ಟಿರುತ್ತೆ. ಸೊ ಆವಾಗ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ದೀಸ್ ಆರ್ ಆಲ್ ದ ಚಾಲೆಂಜಸ್. ಹಾಗೆಯೇ ಮಾರ್ಕೆಟಿಂಗಲ್ಲಿ ಅವಕಾಶ ಇದೆ. ಗ್ರಾಹಕರ ಅಭಿರುಚಿ ಬದಲಾಗ್ತಾ ಇರೋದು ಆ್ಯಕ್ಚುಲಿ ಅವಕಾಶ. ಅಂದರೆ ಹೊಸ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಬಿಡ್ತಾ ಇರ್ಬೋದು. ಈಗ ಮೊಬೈಲೇ ನೋಡಿ, ಮೊದಲೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ವಿತೌಟ್ SMS, ವಿತೌಟ್ ಇಂಟರ್ನೆಟ್ ಇರೋ ಮೊಬೈಲ್ ಇತ್ತು. ಗ್ರಾಹಕನ ಅವಶ್ಯಕತೆಗೆ ತಕ್ಕ ಹಾಗೆ ಉತ್ಪನ್ನಗಳಲ್ಲಿ ಬದಲಾವಣೆ ಮಾಡಿ ಇವತ್ತು ಮೊಬೈಲ್ ಈಸ್ ಮೋರ್ ದ್ಯಾನ್ ಆ ಲ್ಯಾಪ್ಟಾಪಲ್ಲಿರುವಂಥ ಫೀಚರ್ಸ್ಗಳು ಅದರಲ್ಲಿದೆ. ಆ್ಯಂಡ್ ಅದರ್ ದೆನ್ ಕಾಲ್ಸ್ ಆ್ಯಂಡ್ SMS. ಅಂದರೆ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ಉತ್ಪನ್ನಗಳೆಲ್ಲ ಬದಲಾವಣೆ ಮಾಡ್ಕೊಳ್ಳೋದು ಅಂದರೆ ಒಂದು ಅವಕಾಶ. ಅದು ಮಾರ್ಕೆಟಿಂಗನ್ನು ವಿಸ್ತರಣೆ ಮಾಡೋದಕ್ಕೆ, ಮಾರಾಟವನ್ನು ಹೆಚ್ಚು ಮಾಡೋದಕ್ಕೆ ಅವಕಾಶ ಇದೆ. ಅಂದರೆ ಮಾರ್ಕೆಟಿಂಗಲ್ಲಿ ಸಮಸ್ಯೆಗಳಿರುತ್ತೆ, ಅವಕಾಶಗಳಿರುತ್ತೆ, ಅದಕ್ಕೆಲ್ಲದಕ್ಕೂ ಪರಿಹಾರವನ್ನು ಒಬ್ಬ ಮಾರ್ಕೆಟಿಂಗ್ ಮಾಡುವವನು ಅಥವಾ ಮ್ಯಾನುಫ್ಯಾಕ್ಚರರ್ ಕಂಡುಹಿಡಿತಾನೆ. ಅದು ಮಾರ್ಕೆಟಿಂಗ್ ಮಾಡೋದ್ರಿಂದ ಈ ಒಂದು ಉದ್ದೇಶವನ್ನು ಈಡೇರಿಸ್ಬೋದು. ದೆನ್ ಫಿಫ್ತ್ ಒನ್, ಟು ಡಿಸೈನ್ ಮಾರ್ಕೆಟಿಂಗ್ ಪಾಲಿಸೀಸ್ ಆ್ಯಂಡ್ ದೇರ್ ಇಂಪ್ಲಿಮೆಂಟೇಷನ್. ಒಂದು ಸಂಸ್ಥೆಯಲ್ಲಿ ಮಾರ್ಕೆಟಿಂಗ್ ನೀತಿಗಳನ್ನು ರೂಪಿಸಬೇಕಾಗುತ್ತೆ ಮತ್ತು ಅವುಗಳನ್ನು ಅನುಷ್ಠಾನ ಮಾಡಬೇಕಾಗುತ್ತೆ. ಇದಕ್ಕೆ ಮಾರ್ಕೆಟಿಂಗ್ ಸಹಾಯ ಮಾಡುತ್ತೆ. ಮಾರ್ಕೆಟಿಂಗ್ ಪಾಲಿಸೀಸನ್ನು ಮಾರುಕಟ್ಟೆಯ ಸ್ಥಿತಿಗತಿಗಳನ್ನು ನೋಡಿಕೊಂಡು ಸಿದ್ಧಪಡಿಸ್ತಾರೆ.
And marketing actually helps a company to prepare marketing policies and strategies and implement them. ನೀತಿಗಳನ್ನು ರೂಪಿಸೋದು, ಅನುಷ್ಠಾನ ಮಾಡೋದು, ಉದಾಹರಣೆಗೆ ಪ್ರೈಸಿಂಗ್ ಪಾಲಿಸಿ ಇರ್ಬೋದು, ಅಡ್ವರ್ಟೈಸ್ಮೆಂಟ್ ಪಾಲಿಸಿ ಇರ್ಬೋದು, ಡಿಸ್ಟ್ರಿಬ್ಯೂಷನ್ ಪಾಲಿಸಿ ಇರ್ಬೋದು. ಈ ಒಂದು ನೀತಿಗಳನ್ನು ಕಾಲದಿಂದ ಕಾಲಕ್ಕೆ ಬದಲಾವಣೆ ಮಾಡೋದಕ್ಕೆ, ರೂಪಿಸೋದಕ್ಕೆ ಮಾರ್ಕೆಟಿಂಗ್ ಬೇಕಾಗುತ್ತೆ. ಎನ್ಶ್ಯೂರ್ ಪ್ರಾಫಿಟಬಿಲಿಟಿ ಅಂದರೆ ಲಾಭಗಳನ್ನು ಗಳಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಎವ್ರಿ ಬಿಸ್ನೆಸ್ ಇಸ್ ರನ್ ಫಾರ್ ಪ್ರಾಫಿಟ್. ಲಾಭ ಗಳಿಸೋದಕ್ಕೆ ವ್ಯವಹಾರವನ್ನು ಮಾಡೋದು. ಎಲ್ಲ ಸಂಸ್ಥೆಗಳು ಲಾಭಕ್ಕಾಗಿ ವ್ಯವಹಾರ ಮಾಡುತ್ತೆ. ಮಾರ್ಕೆಟಿಂಗ್ ಆ್ಯಕ್ಚುಲಿ ಇಸ್ ಡನ್ ಇನ್ ಆರ್ಡರ್ ಟು ಅಚೀವ್ ದಿಸ್ ಆಬ್ಜೆಕ್ಟಿವ್. ನೀವು ಗ್ರಾಹಕರ ಅಭಿರುಚಿಗೆ ತಕ್ಕ ಹಾಗೆ ಉತ್ಪನ್ನಗಳನ್ನು ಉತ್ಪಾದನೆ ಮಾಡಿದಾಗ ನಿಮಗೆ ಪ್ರಾಫಿಟ್ ಸಿಗುತ್ತೆ. ಯು ವಿಲ್ ಅರ್ನ್ ಮೋರ್ ಪ್ರಾಫಿಟ್ ಬಿಕಾಸ್ ಯು ಹ್ಯಾವ್ ಟು ಸ್ಯಾಟಿಸ್ಫೈ ದ ಕನ್ಸ್ಯೂಮರ್ ಬೆಟರ್ ದೆನ್ ಯುವರ್ ಕಾಂಪಿಟೀಟರ್ಸ್. ಬಿಲ್ಡಿಂಗ್ ಆರ್ಗನೈಸೇಷನಲ್ ಗುಡ್ ವಿಲ್, ಸುನಾಮವನ್ನು ಸೃಷ್ಟಿಸುವಂಥದ್ದು, ಒಳ್ಳೆಯ ಹೆಸರನ್ನು ಸಂಸ್ಥೆಗೆ ಸೃಷ್ಟಿಸುವಂಥದ್ದು. ನೀವು ಗ್ರಾಹಕರಿಗೆ ಇಷ್ಟವಾದಂಥ ಉತ್ಪನ್ನಗಳನ್ನು ಉತ್ತಮ ಗುಣಮಟ್ಟದಲ್ಲಿ ಯೋಗ್ಯ ಬೆಲೆಯಲ್ಲಿ ಕೊಟ್ಟರೆ ಅವರು ಸಂಸ್ಥೆ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಳ್ತಾರೆ. ಸೊ ದಟ್ಸ್ ವೈ ಮಾರ್ಕೆಟಿಂಗ್ ಇಸ್ ಡನ್. ಬಿಕಾಸ್ ಇಫ್ ಮಾರ್ಕೆಟಿಂಗ್ ಇಸ್ ಡನ್ ಇನ್ ಅ ಬೆಟರ್ ಮ್ಯಾನರ್, ಇಟ್ ಆ್ಯಕ್ಚುಲಿ ರಿಫ್ಲೆಕ್ಟ್ಸ್ ಕಂಪನಿ ಇಮೇಜ್ ಟು ದ ಕನ್ಸ್ಯೂಮರ್ಸ್ ಆ್ಯಂಡ್ ದಿಸ್ ಇಸ್ ಗೋಯಿಂಗ್ ಟು ಕ್ರಿಯೇಟ್ ಗುಡ್ ವಿಲ್ ಫಾರ್ ದ ಕಂಪನಿ. ನೆಕ್ಸ್ಟ್, ಕ್ರಿಯೇಟಿಂಗ್ ಡಿಮಾಂಡ್, ಬೇಡಿಕೆಯನ್ನು ಸೃಷ್ಟಿಸುವಂಥದ್ದು. ಮಾರ್ಕೆಟಿಂಗ್ ಹೆಲ್ಪ್ಸ್ ಟು ಕ್ರಿಯೇಟ್ ಡಿಮಾಂಡ್ ಫಾರ್ ದ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಅಮಾಂಗ್ ಕಸ್ಟಮರ್ಸ್. ಮಾರ್ಕೆಟಿಂಗ್ನ ಉದ್ದೇಶ ಏನು ಅಂತ ಹೇಳಿದ್ರೆ, ಸಂಸ್ಥೆಯ ಸರಕು ಮತ್ತು ಸೇವೆಗಳಿಗೆ ಗ್ರಾಹಕರಲ್ಲಿ ಬೇಡಿಕೆಯನ್ನು ಸೃಷ್ಟಿಸುವುದು. ಉದಾಹರಣೆಗೆ ಅಡ್ವರ್ಟೈಸ್ಮೆಂಟ್ ಮತ್ತು ಸೇಲ್ಸ್ ಪ್ರಮೋಷನ್, ಅದರ ಉದ್ದೇಶ, ಅದು ಮಾರ್ಕೆಟಿಂಗ್ ಚಟುವಟಿಕೆ ಅಲ್ವಾ, ಅದರ ಉದ್ದೇಶ ಉದಾಹರಣೆಗೆ ಬೇಡಿಕೆಯನ್ನು ಸೃಷ್ಟಿಸುವಂಥದ್ದು. ಇನ್ಕ್ರೀಸಿಂಗ್ ಸೇಲ್ಸ್ ವಾಲ್ಯೂಮ್, ಇಟ್ ಇಸ್ ಅ ಪ್ರೋಸೆಸ್ ಆಫ್ ಇನ್ಕ್ರೀಸಿಂಗ್ ದ ಸೇಲ್ ಆಫ್ ಪ್ರಾಡಕ್ಟ್ or ಸರ್ವಿಸ್ ಟು ಜನರೇಟ್ ರೆವೆನ್ಯೂ. The objective of marketing is to see that sales volume increases. ಮಾರಾಟದ ಪ್ರಮಾಣವನ್ನು ಹೆಚ್ಚಿಸುವಂಥದ್ದು. ಇದರಿಂದ ಹೆಚ್ಚು ಹೆಚ್ಚು ಸರಕುಗಳನ್ನು ಮಾರಾಟ ಮಾಡಿ ಸಂಸ್ಥೆಗೆ ಹೆಚ್ಚು ಆದಾಯ ಗಳಿಸೋದಕ್ಕೆ ಸಾಧ್ಯವಾಗುತ್ತೆ. ನೆಕ್ಸ್ಟ್ ಇಸ್ ಟು ಮೇಂಟೈನ್ ರೆಗ್ಯುಲರ್ ಸಪ್ಲೈ ಆಫ್ ಪ್ರಾಡಕ್ಟ್ ಆ್ಯಂಡ್ ಇಫೆಕ್ಟಿವ್ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸರಕು ಮತ್ತು ಸೇವೆಗಳ ನಿರಂತರ ಮತ್ತು ಪರಿಣಾಮಕಾರಿ ವಿತರಣೆಯನ್ನು ಮಾಡೋದಕ್ಕೆ ಮಾರ್ಕೆಟಿಂಗ್ ಚಟುವಟಿಕೆಗಳನ್ನು ಮಾಡಲಾಗುತ್ತೆ. Already I said that there is a need for balancing between production and consumption, and that is done through marketing. ಏನನ್ನೋ ಉತ್ಪಾದನೆ ಮಾಡೋಕ್ಕಾಗಲ್ಲ, ಎಷ್ಟು ಬೇಕೋ ಅಷ್ಟು ಉತ್ಪಾದನೆ ಮಾಡೋಕ್ಕಾಗೋದಿಲ್ಲ. They have to see that what is demanded in the market, and based on that manufacturer has to manufacture. ಇದನ್ನು ಮಾಡುವ ಉದ್ದೇಶವನ್ನು ಮಾರ್ಕೆಟಿಂಗ್ ಒಳಗೊಂಡಿದೆ. ನೆಕ್ಸ್ಟ್ ಇಸ್ ಟು ಎನ್ಹ್ಯಾನ್ಸ್ ಪ್ರಾಡಕ್ಟ್ ಕ್ವಾಲಿಟಿ, ಉತ್ಪನ್ನದ ಗುಣಮಟ್ಟವನ್ನು ಹೆಚ್ಚಿಸುವುದು. ಈಗಾಗಲೇ ನಾನು ಹೇಳಿದೆ, ಗ್ರಾಹಕರ ಪ್ರತಿಕ್ರಿಯೆಗಳನ್ನು ತಗೊಂಡು ಅದನ್ನು ಪರಿಶೀಲನೆ ಮಾಡಿ ಗ್ರಾಹಕರಿಗೆ ಏನು ಬೇಕು ಅನ್ನೋ ಆಧಾರದಲ್ಲಿ ಉತ್ಪನ್ನಗಳನ್ನು ಅಭಿವೃದ್ಧಿ ಮಾಡುವ ಉದ್ದೇಶವನ್ನು ಮಾರ್ಕೆಟಿಂಗ್ ಒಳಗೊಂಡಿದೆ. ಮಾರ್ಕೆಟಿಂಗ್ ಟೇಕ್ಸ್ ಕಸ್ಟಮರ್ ಫೀಡ್ಬ್ಯಾಕ್, ರಿವ್ಯೂಸ್ ವಾಟ್ ಕಸ್ಟಮರ್ ವಾಂಟ್ ಆ್ಯಂಡ್ ಟ್ರೈ ಟು ಇಂಪ್ಲಿಮೆಂಟ್ ದ್ಯಾಮ್ ಫಾರ್ ಪ್ರಾಡಕ್ಟ್ ಇಂಪ್ರೂವ್ಮೆಂಟ್. ಆಲ್ ದಿಸ್ ಇಸ್ ಡನ್ ಟು ಸ್ಯಾಟಿಸ್ಫೈ ದಿ ಕನ್ಸ್ಯೂಮರ್ ಡಿಮಾಂಡ್ ಆ್ಯಂಡ್ ನೀಡ್ಸ್. To improve the standard of living of consumers by supplying qualitative and varieties of goods and services. ಗ್ರಾಹಕರಿಗೆ ವೈವಿಧ್ಯಮಯ ಮತ್ತು ಗುಣಮಟ್ಟದ ಸರಕುಗಳನ್ನು ಅವರು ಬೇಡಿಕೆಯನ್ನು ಕೊಟ್ಟ ರೀತಿ ಅವರಿಗೆ ಪೂರೈಕೆ ಮಾಡಿ ಅವರ ಜನಜೀವನ ಮಟ್ಟವನ್ನು ಸುಧಾರಿಸುವಂಥದ್ದು. Varieties of products, improved quality of products actually improves our standard of living, and marketing has got this objective. Creates form utility, time utility, place utility and possession utility to goods. It makes sure that new products are created. ಹೊಸ ಉತ್ಪನ್ನಗಳನ್ನು ಸೃಷ್ಟಿಸುವಂಥದ್ದು. Product or service is available to the consumer whenever and wherever they need it, and transfer the possession and ownership of the goods to the consumers. ಇಲ್ಲಿ we talk about form utility, time utility, place utility and possession utility to the goods. Marketing has got the objective of creating utility. ಸರಕುಗಳಿಗೆ ಸ್ವರೂಪದ ತುಷ್ಟಿಗುಣ, ಸಮಯದ ತುಷ್ಟಿಗುಣ, ಸ್ಥಳದ ತುಷ್ಟಿಗುಣ, ಒಡೆತನದ ತುಷ್ಟಿಗುಣವನ್ನು ಸೃಷ್ಟಿಸುತ್ತೆ. ಸ್ವರೂಪದ ತುಷ್ಟಿಗುಣ ಹೇಗೆ ಸೃಷ್ಟಿಸುತ್ತೆ? ಹೊಸ ಸರಕುಗಳನ್ನು ಅಭಿವೃದ್ಧಿ ಮಾಡಿ ಹೊಸ ಸ್ವರೂಪವನ್ನು ಸೃಷ್ಟಿಸುತ್ತೆ. ಸಮಯದ ತುಷ್ಟಿಗುಣವನ್ನು ಹೇಗೆ ಸೃಷ್ಟಿಸುತ್ತೆ? ಗ್ರಾಹಕರಿಗೆ ಬೇಕಾದ ಸಮಯದಲ್ಲಿ ಉತ್ಪನ್ನಗಳನ್ನು ಪೂರೈಕೆ ಮಾಡುತ್ತೆ. ಸ್ಥಳದ ತುಷ್ಟಿಗುಣ, ಅವರಿಗೆ ಬೇಕಾದ ಸ್ಥಳದಲ್ಲಿ, ಉತ್ಪಾದನೆ ಎಲ್ಲೋ ಆಗಿರುತ್ತೆ, ಗ್ರಾಹಕ ಎಲ್ಲೋ ಇರ್ತಾನೆ, ವಿತರಣೆ ಸಾರಿಗೆ ಮೂಲಕ ಅದನ್ನು ಪೂರೈಸಿ ಸ್ಥಳದ ತುಷ್ಟಿಗುಣವನ್ನು ಸೃಷ್ಟಿ ಮಾಡುತ್ತೆ. ಹಾಗೆ ಒಡೆತನವನ್ನು ಗ್ರಾಹಕರಿಗೆ ವರ್ಗಾಯಿಸೋದ್ರ ಮೂಲಕ ಒಡೆತನದ ತುಷ್ಟಿಗುಣವನ್ನು ಸೃಷ್ಟಿಸುತ್ತೆ. ಬಿಕಾಸ್ ವೆನ್ ಯು ಬೈ ಯು ಆಲ್ಸೋ ಗೆಟ್ ದ ಓನರ್ಶಿಪ್ ಆಫ್ ದಿ ಪ್ರಾಡಕ್ಟ್ ಆ್ಯಂಡ್ ಆಲ್ಸೋ ಯು ಗೆಟ್ ದ ಪೊಸೆಷನ್. ನಿಮಗೆ ಅದರ ಮಾಲೀಕತ್ವನೂ ಸಿಗುತ್ತೆ ಮತ್ತು ಆ ಪ್ರಾಡಕ್ಟ್ ಕೂಡ ನಿಮ್ಮದಾಗುತ್ತೆ. ಸೊ ಈ ತುಷ್ಟಿಗುಣವನ್ನು ಮಾರ್ಕೆಟಿಂಗ್ ಸೃಷ್ಟಿಸುವ ಉದ್ದೇಶವನ್ನು ಒಳಗೊಂಡಿದೆ.
So all this you have learned related to meaning of marketing, definition of marketing, and you also learned on objectives of marketing. ಮಾರ್ಕೆಟಿಂಗ್ ಅನ್ನು ಯಾಕೆ ಮಾಡಲಾಗುತ್ತೆ, ಮಾರ್ಕೆಟಿಂಗ್ ಅಂದರೆ ಏನು ಅಂತ ತಿಳ್ಕೊಂಡ್ರಿ. ಸೊ ಮಾರ್ಕೆಟಿಂಗ್ ಇನ್ವಾಲ್ವ್ಸ್ ವೇರಿಯಸ್ ಆಕ್ಟಿವಿಟೀಸ್ ವಿಚ್ ಆರ್ ಡನ್ ಟು ಸ್ಯಾಟಿಸ್ಫೈ ದ ಕನ್ಸ್ಯೂಮರ್ಸ್. ಗ್ರಾಹಕರನ್ನು ತೃಪ್ತಿಗೊಳಿಸೋದಕ್ಕೆ ಮಾಡುವ ಎಲ್ಲ ಚಟುವಟಿಕೆಗಳನ್ನು ನಾವು ಮಾರ್ಕೆಟಿಂಗ್ ಅಂತ ಹೇಳ್ತೇವೆ. ಏನು ಈ ಚಟುವಟಿಕೆಗಳು? ಗ್ರಾಹಕರ ಅಭಿರುಚಿಗಳನ್ನು ಗುರುತಿಸುವುದು, ಅದನ್ನು ಅವರಿಗೆ ಪೂರೈಕೆ ಮಾಡುವುದಕ್ಕಾಗಿ ಉತ್ಪಾದನೆ, ಸಾರಿಗೆ, ಬೆಲೆ ನಿಗದಿ, ಪೊಟ್ಟಣ ಕಟ್ಟುವುದು, ರಿಸ್ಕನ್ನು, ನಷ್ಟ ಭಯವನ್ನು ಹೊರುವಂಥದ್ದು, ಅಡ್ವರ್ಟೈಸ್ಮೆಂಟ್ ಮತ್ತು ಸೇಲ್ಸ್ ಪ್ರಮೋಷನ್ ಮಾಡುವಂಥದ್ದು, ಎಲ್ಲ ಚಟುವಟಿಕೆಗಳೇನಿದೆ ಅದು ಮಾರ್ಕೆಟಿಂಗಲ್ಲಿ ಬರುತ್ತೆ. ಓಕೆ, ಸೊ ಏನು ಕ್ವಶನ್ ನೀವು ರೆಡಿ ಆಗಬೇಕು ಇದಕ್ಕೆ? ಒಂದು 10 ಮಾರ್ಕ್ಸ್ ಕ್ವಶನ್ಗೆ ಕಲ್ತೀರಿ. ಡಿಫೈನ್ ಮಾರ್ಕೆಟಿಂಗ್, ರೈಟ್ ದ ಆಬ್ಜೆಕ್ಟಿವ್ಸ್ ಆಫ್ ಮಾರ್ಕೆಟಿಂಗ್. ಮಾರಾಟ ಪ್ರಕ್ರಿಯೆ ಎಂದರೇನು, ಅದರ ಉದ್ದೇಶಗಳನ್ನು ಬರೆಯಿರಿ ಅನ್ನೋ ಒಂದು 10 ಮಾರ್ಕಿಗೆ ನೀವು ರೆಡಿಯಾಗಿರಬೇಕು. ಓಕೆ, ಟಾಪಿಕ್ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಡಿಯರ್ ಸ್ಟೂಡೆಂಟ್ಸ್, ವಾಟ್ ಯು ಆರ್ ಲರ್ನಿಂಗ್ ಇನ್ ದಿಸ್ ಸೆಕೆಂಡ್ ಸೆಷನ್ ಇಸ್ ದ ಬೇಸ್ ಫಾರ್ ಯುವರ್ ಹೋಲ್ ಸಿಲಬಸ್. ನಿಮ್ಮ ಪೂರ್ತಿ ಸಿಲಬಸ್ಸಿನ ಒಂದು ಅಡಿಪಾಯ ಇವತ್ತಿನ ಏನು ವಿಡಿಯೋ ನೋಡಿದ್ದೀರಾ ಅದು. ಇದನ್ನೇ ನಾವು ಎಲಾಬ್ರೇಟ್ ಆಗಿ, ಈಗ ನಾನೇನು ಚಟುವಟಿಕೆಗಳು ಅಂತ ಹೇಳ್ಕೊಟ್ಟಿದ್ದೀನೋ ಆ ಚಟುವಟಿಕೆಗಳನ್ನೇ ನಾವು ಪೂರ್ತಿ ಸಿಲಬಸ್ಸಲ್ಲಿ ಎಲ್ಲ ಚಾಪ್ಟ್ರಲ್ಲಿ ಕಲಿತೀವಿ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಬಿ ಲರ್ನಿಂಗ್ ಆನ್ ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟಿಂಗ್. ಮಾರಾಟ ಪ್ರಕ್ರಿಯೆಯ ಮಹತ್ವ ಏನು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋ ಸೆಷನಲ್ಲಿ ನಿಮಗೆ ನಾನು ಹೇಳ್ಕೊಡ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಡ್ರಾಪ್ ಇನ್ ದ ಕಮೆಂಟ್ ಬಾಕ್ಸ್. Thank you students. If you are not willing to learn, no one can help you. But if you are determined to learn, no one can stop you. So keep learning and be determined to learn. Thank you.